ಪ್ರೈಸ್ ದ ಲಾರ್ಡ್. ಕೂಡಿ ಬಂದಿರುವ ನಿಮ್ಮೆಲ್ಲರಿಗೂ ನನ್ನ ಹೆಸರು ಎಪ್ಸಿವಾ ಅಂತ ಎಲ್ಲರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ನಾನು ಸಾಕ್ಷಿ ಹೇಳೋದಕ್ಕಿಂತ ಮುಂಚಿತವಾಗಿ ನಾನು ಹೇಗೆ ರಕ್ಷಣೆ ಹೊಂದಿನಂತ ಒಂದು ಶಾರ್ಟಾಗಿ ಹೇಳಿಬಿಡ್ತೀನಿ. ನಾನು ಹುಟ್ಟಿದ್ದು ಕ್ರೈಸ್ತ ಕುಟುಂಬದಲ್ಲೇ. ನಮ್ಮ ಅಪ್ಪ ಅಮ್ಮ ಮೊದಲು ಕ್ರೈಸ್ತರಿದ್ದರು ಸೇವೆ ಬರೋದಕ್ಕಿಂತ ಮುಂಚಿತವಾಗಿ. ಸೊ ನಾನು ಸಂಡೇ ಸ್ಕೂಲ್ ಹೋಗ್ತಾ ಇದ್ದೆ. ಸಂಡೇ ಸ್ಕೂಲಲ್ಲಿ ನಾವು ಬರ್ತಾಯಿದ್ವಿ. ನಾನು ಯಾವಾಗ 10ನೇ ತರಗತಿ ಬಂದು ಆವಾಗ ದೇವರು ಸಂಡೇ ಸ್ಕೂಲಲ್ಲಿ ತನ್ನ ವಾಕ್ಯದಿಂದ ನನ್ನ ಜೊತೇಲಿ ಮಾತಾಡ್ದ. ಸಂಡೇ ಸ್ಕೂಲಲ್ಲಿ ದೇವರು ಮಾತಾಡಿದ ನೆಕ್ಸ್ಟ್ ವೀಕಲ್ಲಿ VBS ಇತ್ತು ನಮ್ಮ ಚರ್ಚಲ್ಲಿ. ವೆಕೇಷನ್ ಬೈಬಲ್ ಸ್ಕೂಲ್ ಅಂತ ಮಾಡ್ತಾಯಿದ್ರು. ಆ VBS ಅಲ್ಲಿ ದೇವರು ಯೋಸೇಫನ ಜೀವಿತದ ಮುಖಾಂತರವಾಗಿ ಬಲವಾಗಿ ನನ್ನ ಜೊತೆಯಲ್ಲಿ ಮಾತಾಡಿದ್ರು ರಕ್ಷಣೆಗೋಸ್ಕರ. ಆವಾಗ ನನ್ನ ಜೀವಿತದಲ್ಲಿ ಬಲವಾದ ದೇವರು ತನ್ನ ರಕ್ಷಣೆ ಕಾರ್ಯವನ್ನು ಜರುಗಿಸಿದ. ದೇವರಿಗಾಗಿ ನಾನು ಜೀವಿಸಬೇಕು. ನಾನು ಮಾಡಿದ ತಪ್ಪು ದೋಷ ಅಪರಾಧಗಳನ್ನು ಪಾಪಕ್ಕಾಗಿ ನಾನು ಪಶ್ಚಾತ್ತಾಪ ಪಡಬೇಕು. ಪಾಪ ಪರಿಹಾರ ಇಲ್ಲದೆ ಯಾರು ದೇವರ ಹತ್ರ ಬರೋದಿಲ್ಲ ಎಂಬುದಾಗಿ ಯಾವ ರೀತಿ ಯೋಸೇಫನ ಜೀವಿತದಿಂದ ಬಲವಾಗಿ ಹೈದರಾಬಾದಿಂದ ಆಂಟಿಯರು ಬಂದಿದ್ದರು. ಅವರು ವಾಕ್ಯವನ್ನು ಹೇಳುವಾಗ ನನ್ನ ಜೀವಿತದಲ್ಲಿ ದೇವರು ತನ್ನ ರಕ್ಷಣೆ ಕಾರ್ಯ ಜರುಗಿಸ್ತಿದ್ದ. ನಾನು ಅಂದ್ಕೊಂಡಿರಲಿಲ್ಲ. ನಾನು ಹುಟ್ಟಿದ್ದು ಕ್ರೈಸ್ತ ಕುಟುಂಬದಲ್ಲೇ. ನಾನು ಹಾಡ್ತೀನಿ ಸಂಡೇ ಸ್ಕೂಲಲ್ಲಿ, ವಾಕ್ಯಗಳನ್ನ ಹೇಳ್ತೀನಿ, ಎಲ್ಲ ಬಾಯ್ಪಟ್ಟ ವಚನಗಳೆಲ್ಲ ಕಂಠಪಾಠ ವಾಕ್ಯಗಳನ್ನು ಚೆನ್ನಾಗಿ ಹೇಳ್ತಿದ್ದೆ. ರಕ್ಷಣೆ ನನಗೇನು ನೆಸಸರಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ನನಗೂ ಗೊತ್ತಿಲ್ಲ ಅವತ್ತು VBS ಕ್ಲಾಸಲ್ಲಿ ದೇವರು ಎಷ್ಟೋ ಬಲವಾಗಿ ನನ್ನ ಜೀವಿತದಲ್ಲಿ ನಾನು ಅಳ್ತಾ ಇದ್ದೆ. ಅದು ಬೈಬಲ್ ಕ್ಲಾಸ್ ಆದಮೇಲೆ ಎಷ್ಟು ಆತ್ಮೀಕವಾಗಿ ಆಂಟಿ ಹೆಸರು ನನಗೆ ದೆಬೋರಾ ಅಂತ, ಅವರು ವಾಕ್ಯವನ್ನು ಬೋಧಿಸಿದ್ರು. ಅವರು ವಾಕ್ಯ ಹೇಳಿದ ಮೇಲೆ ಎಲ್ಲ ಕ್ಲಾಸ್ ಮುಗೀತು. ಜೂನಿಯರ್ ಕ್ಲಾಸ್, ಸೀನಿಯರ್ ಕ್ಲಾಸ್ ಅಂತ ಈ ರೀತಿ ಇರ್ತಿತ್ತು. ಕ್ಲಾಸ್ ಮುಗಿದ ಮೇಲೆ ಯಾರಾದರೂ ರಕ್ಷಣೆ ತೀರ್ಮಾನ ತೆಗೆದುಕೊಂಡ್ರೆ ಎದ್ನಿಲ್ಲಿ ಅಂತ ಹೇಳಿದರು. ಆವಾಗ ನನ್ನ ಫ್ರೆಂಡ್ ಎಸ್ತೇರ್ ಅಂತ ಇದ್ದಳು. ಅವಳು ಎದ್ದು ನಿಂತಿರ್ತಾಳೆ ಅಂತ ನನಗೂ ಗೊತ್ತಿರಲಿಲ್ಲ. ನಾವಿಬ್ಬರು ಎದ್ದು ನಿಂತ್ಕೊಂಡೆ. ನಾನು ಎದ್ದು ನಿಂತ್ಕೊಂಡಾಗ ನನಗೆ ತಿಳಿಯದೇ ರೀತಿಯಲ್ಲಿ ಪರಿಶುದ್ಧ ಆತ್ಮನಿಂದ ನಾನು ಪ್ರೇರೇಪಿತಳಾಗಿ ನನ್ನ ಕಣ್ಣಲ್ಲಿ ನೀರು ಬರ್ತಾಯಿತ್ತು. ನಾನು ಮಾಡಿದ ಒಂದೊಂದೇ ತಪ್ಪುಗಳನ್ನು ನಾನು ದೇವರ ಮುಂದೆ ಅರಿಕೆ ಮಾಡುವಾಗ ನಾನು ಬಹಳ ಕಣ್ಣೀರಿನಿಂದ ದೇವರಿಗೋಸ್ಕರ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಅವತ್ತೇ ನಾನು ರಕ್ಷಣೆ ತೀರ್ಮಾನ ತೆಗೆದುಕೊಂಡೆ. ಎದ್ದು ನಿಂತಾಗ ಆಂಟಿ ಎಲ್ಲರ ಹತ್ರ ಬಂದು ನಮ್ಮ ತಲೆ ಮೇಲೆ ತಮ್ಮ ಹಸ್ತಗಳನ್ನಿಟ್ಟು ಪ್ರಾರ್ಥನೆ ಮಾಡಿದ್ರು. ಈ ರೀತಿಗೆ ನಾನು ಅಲ್ಲಿ ರಕ್ಷಣೆ ಹೊಂದಿದೆ. ರಕ್ಷಣೆ ಹೊಂದಿದ ಮೇಲೆ ನಾನು ರಕ್ಷಣೆ ಹೊಂದಿದ್ದು ನೋಡಿ, ನಾನು ಹಾಡೋದು ನೋಡಿ ನಮ್ಮ ಸಂಡೇ ಸ್ಕೂಲ್ ಆಂಟಿ ಇದ್ದರು, ಜಾನ್ಸಿ ಅಂತ. ಅವರು ಪುನಾದಲ್ಲಿ VBS ಇತ್ತು. ಪುನಾ VBS ನನ್ನನ್ನು ಕರ್ಕೊಂಡು ಹೋದರು. ಅಲ್ಲಿ ಅಂತೂ ದೇವರು ಎಷ್ಟು ಪವರ್ಫುಲ್ ಮೆಸೇಜನ್ನು ಕೊಟ್ಟಿದ್ರು ಅಂತಂದರೆ, ದೇವರು ಆಲ್ರೆಡಿ ನಾನು ರಕ್ಷಣೆ ಹೊಂದಿದ್ದೆ, ನಾನು ದೇವರಿಗೋಸ್ಕರ ಏನಾದರೂ ಮಾಡಬೇಕು, ದೇವರನ್ನು ನನ್ನ ಹೃದಯದಲ್ಲಿ ನಾನು ಬಲವಾಗಿ ಇರಬೇಕು ಎಂಬುದಾಗಿ ನನ್ನ ಹೃದಯದಲ್ಲಿ ಸ್ಟಾರ್ಟಿಂಗಾಗಿ ಎಲ್ಲರಿಗೆ ಯಾವ ರೀತಿಗೆ ಜೋಶ್ ಇರುತ್ತಲ್ಲ, ರಕ್ಷಣೆ ಹೊಂದಿದ ಮೇಲೆ ದೀಕ್ಷಾಸ್ನಾನ ತೆಗೆದುಕೊಂಡ್ಮೇಲೆ ಅದು ನನ್ನ ಹೃದಯದಲ್ಲಿ ಯಾವಾಗಲೂ ಭಾಳ ಓವರ್ಫ್ಲೋ ಆಗ್ತಾಯಿತ್ತು. ನಾನು ದೇವರಿಗೋಸ್ಕರ ಏನಾದರೂ ಮಾಡಬೇಕು, ನಾನು ದೇವರಿಗೋಸ್ಕರ ನಿಲ್ಲಬೇಕು ಬಲವಾಗಿ ಎಂದಾಗಿ ಅಲ್ಲಿ ವಾಕ್ಯಗಳನ್ನು ಬಹಳ ಬಲವಾಗಿ ಅಲ್ಲಿ ಕೂಡ ದೇವರು ಎರ್ಮಿಯನ ಜೀವಿತದ ಮುಖಾಂತರ, ಪ್ರವಾದಿಗಳ ಮುಖಾಂತರ ದೇವರನ್ನ ವಾಕ್ಯದಿಂದ ನನ್ನ ಜೊತೆಲಿ ಮಾತಾಡಿದ್ರು. ನಾನು ಇಲ್ಲಿ ರಕ್ಷಣೆ ಹೊಂದಿದ್ದೆ. ಅಲ್ಲಿ ನನಗೆ VBS ಕರ್ಕೊಂಡು ಹೋಗಿದ್ದರು, VBS ಪುನಾದಲ್ಲಿ. ಅಲ್ಲಿ ದೇವರು ತನ್ನ ವಾಕ್ಯದಿಂದ ನನ್ನ ಜೊತೆಲಿ ಮಾತಾಡಿದಾಗ ನಾನಲ್ಲಿ ದೀಕ್ಷಾ ಸ್ನಾನ ತೆಗೆದುಕೊಳ್ಬೇಕೆಂಬುದಾಗಿ ನನಗೆ ಸಂಡೇ ಸ್ಕೂಲ್ಗೆ ನಮ್ಮದು ಪಾಸ್ಟರ್ ಅಂಕಲ್ ಆಂಟಿ ಯಾರು ನನ್ನನ್ನು ಕರ್ಕೊಂಡು ಹೋಗಿದ್ರು. ನಾನು ಅವರಿಗೆ ನೈಟ್ ಹೇಳಿದೆ. ಅಲ್ಲಿ 7 ದಿನ VBS ಇತ್ತು. 7 ದಿನ ಇದ್ದಾಗ ನಾನು ಹೇಳಿದೆ, ನಾನು ದೀಕ್ಷಾ ಸ್ನಾನಕ್ಕಾಗಿ ಸಿದ್ಧಾಗಿದ್ದೇನೆ ಎಂಬುದಾಗಿ. ಅವರು ಜಾನ್ಸಿ ಆಂಟಿ ಮತ್ತು ಗೋಖಲೆ ಅಂಕಲ್ ಅಂತ ಅವ್ರಿಗೆ ಹೇಳಿದಾಗ ಅವ್ರಿಗೆ ಎಷ್ಟು ಸಂತೋಷಪಟ್ಟರು ಅಂತಂದರೆ ಕಣ್ಣೀರಿಂದ ಅವ್ರನ್ನ ಅಪ್ಪಿಕೊಂಡ್ರು. ಸೊ ಅವರು ಹೇಳಿದರು, ಗುಲ್ಬರ್ಗ ಹೋದ್ಮೇಲೆ ನಾವು ಇದ್ರ ಬಗ್ಗೆ ಮಾತಾಡೋದಾಗಿ. ಅಲ್ಲಿ ಕ್ಲಾಸ್ ಮುಗೀತು. ಬಂದಮೇಲೆ ಗುಲ್ಬರ್ಗ ಬಂದಮೇಲೆ ನಾನು ಅವಾಗ 10ನೇ ತರಗತಿ ಇದ್ದೆ, 2015ರಲ್ಲಿ. ಅವಾಗ ಈಸ್ಟರ್ ಹಬ್ಬ ಕೂಡ ಇತ್ತು. ಆವಾಗ ನನ್ನ ಜೊತೆಯಲ್ಲಿ ನಾವು 7 ಜನ ಬ್ಯಾಪ್ಟಿಸಮ್ ತೊಗೊಂಡ್ವಿ. ದೀಕ್ಷಾ ಸ್ನಾನ ಕೊಟ್ಟ ಮೇಲೆ ನಾನು ಅದೇ ರೀತಿ ಆತ್ಮೀಯವಾಗಿ ಬಹಳವಾಗಿ ಬೆಳೀತಾ ಇದ್ದೆ. ಅವಾಗ ನಾನು 10ನೇ ತರಗತಿ ಇದ್ದೆ. ಆಮೇಲೆ ಎಲ್ಲರೂ ಕಾಲೇಜ್ ಲೈಫಿಗೆ ಬಂದಮೇಲೆ ನಾನು ಭಾಳ ಭಕ್ತಿವಂತಳಿದ್ದೆ. ನಮ್ಮ ತಂದೆ ಯಾವಾಗ ಮೆಸೇಜಲ್ಲಿ ಹೇಳ್ತಾರೆ, ನನ್ನ ಆತ್ಮೀಯ ಜೀವಿತ ಬಹಳ ಉನ್ನತವಾಗಿತ್ತು. ಸೊ ಯಾವಾಗ ಕಾಲೇಜ್ ಬರ್ತೀವಿ ಅವಾಗ ಸೈತಾನ ಅನೇಕ ಡಿಸ್ಟ್ರಾಕ್ಷನ್ಸ್ಗಳನ್ನು ತರ್ತಾನೆ. ಬಟ್ ಏನೇ ತಂದರೂ ಕೂಡ ನಾವು ದೇವರಿಂದ ಎಂದಿಗೂ ಆಗಲ್ಬಾರ್ದು. ಯಾಕಂದರೆ ನಾವು ಲೋಕದಲ್ಲಿ ಏನೇ ಮಾಡಿದ್ರು ಕೂಡ ನಾವು ದೇವರನ್ನು ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಇಟ್ಕೊಳ್ಬೇಕು. ನಾನಲ್ಲಿ ಒಂದೇ ಇತ್ತು, ನನಗೆ ಗೊತ್ತಾಗ್ತಾಯಿತ್ತು ನಾನು ಆತ್ಮೀಯ ವಿಷಯದಲ್ಲಿ ಇಷ್ಟು ಬೆಳೆದಿನಲ್ಲ. ನಾನು ಕಾಲೇಜ್ PUCಯಲ್ಲಿ ಕೂಡ ನಾನು ಚೆನ್ನಾಗಿದ್ದೆ. ಡಿಗ್ರಿ ಹೋಗುವಾಗ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಕೂಡಿ ನನ್ನ ಆತ್ಮೀಯ ಜೀವಿತ ತಗ್ಗಿಸ್ತಾ ಬಂತು. ಆವಾಗ ನನ್ನೊಳಗಿರುವಂಥ ಪರಿಶುದ್ಧ ಆತ್ಮನು ನನಗೆ ಬಲವಾಗಿ ಮಾತಾಡುವ ಕೂಡ ನಾವು ಅವಾಯ್ಡ್ ಮಾಡ್ತೀವಿ ಸಮ್ಟೈಮ್ಸ್. ಸೊ ಹಂಗೆ ಬಟ್ ನಾನು ಯಾವತ್ತೂ ದೇವರನ್ನು ಬಿಟ್ಟಿಲ್ಲ. ದೇವರನ್ನು ಆರಾಧನೆ ಮಾಡೋದು, ಪ್ರತಿದಿನ ದೇವ್ರ ವಾಕ್ಯ ಓದ್ತಾ ಇದ್ದೆ. ದೇವ್ರನ್ನ ಜೊತೆಯಲ್ಲಿ ಮಾತಾಡ್ತಾಯಿದ್ರು. ಮಾತಾಡುವಾಗ ಇದೇ ರೀತಿಗೆ ಆತ್ಮೀಯ ಜೀವಿತ ಕಡಿಮೆ ಆಯಿತು. ಬಟ್ ನಾನು ದೇವರಲ್ಲಿ ಒಂದೇ ಪ್ರಾರ್ಥಿಸ್ತಾ ಇದ್ದೆ, ನನ್ನ ಮೊದಲನ ಆಸಕ್ತಿ ನನ್ನಲ್ಲಿ ಯಾವಾಗಲೂ ಇರಬೇಕೆಂಬುದಾಗಿ ದೇವರು ನನ್ನನ್ನು ಆ ರೀತಿಗೆ ನಡೆಸಿದ್ರು. ನನ್ನ ಕಾಲೇಜ್ ಲೈಫ್ ಎಲ್ಲ ಮುಗಿದ ಮೇಲೆ ನಾನು ಇವಾಗ ಜಾಬ್ ಮಾಡಬೇಕಲ್ಲ, ಮೇನ್ ಇವಾಗ ನಾನು ಸಾಕ್ಷಿ ಹೇಳ್ತೀನಿ. ನಾನು ಜಾಬ್ ಮಾಡ್ತಾಯಿದ್ದೆ. ಜಾಬ್ ಮಾಡುವಾಗ 2-3 ಸರಿ ನಾನು ಒಂದು ಕಂಪನಿಯಲ್ಲಿ ಜಾಬ್ ಮಾಡ್ತಾಯಿದ್ದೆ. ಕಂಪನಿಯಲ್ಲಿ ಜಾಬ್ ಮಾಡುವಾಗ ಅಲ್ಲಿನ ಮ್ಯಾನೇಜರ್ ಹೇಳಿದರು, ಸಂಡೇ ಕಂಪಲ್ಸರಿ ನೀವು ಬರಲೇಬೇಕು ಎಂಬುದಾಗಿ. ನಾನು ಮೊದಲು 2-3 ಜಾಬ್ಗಳು ಮಾಡಿದ್ದೆ. ಅವಾಗ ನನಗೆ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಆಮೇಲೆ ನನಗೆ ನಾಲೆಜ್ ಬಂತು.
ನಾಲೆಜ್ ಎಕ್ಸ್ಪೀರಿಯೆನ್ಸ್ ಆದಮೇಲೆ ಸಂಡೇ ದಿವಸ ನೀವು ಕಂಪಲ್ಸರಿ ಬರಲೇಬೇಕು ಮೇಡಮ್ ಅಂತ ಹೇಳಿದರು. ಅಲ್ಲಿರೋರು ಎಲ್ಲರೂ ಸಂಡೇ ಬರ್ತಿದ್ರು. ನಾನು ಫಸ್ಟ್ ಟೈಮ್ ನಾನು ಅಲ್ಲಿ ಜಾಬ್ ಮಾಡ್ತಾಯಿದ್ದೆ, ಅಂದರೆ ಲೋಕಲ್ ಇಲ್ಲ ಗುಲ್ಬರ್ಗಾದಲ್ಲಿ. ಆಮೇಲೆ ನನಗೆ ಒಂದು ಕಂಪನಿಯಲ್ಲಿ ಜಾಬ್ ಸಿಕ್ಕಿತ್ತು. ಜಾಬ್ ಸಿಗುವಾಗ ಅಗ್ರಿಮೆಂಟಲ್ಲಿ ಏನಿತ್ತು ಅಂದರೆ ಸಂಡೇ ಬರೋ ಹೋಗಿಲ್ಲ ಅಂತ ಅಗ್ರಿಮೆಂಟ್ ಎಲ್ಲ ನೀಟಾಗಿ ಓದಿ ನಾನು ಸಿಗ್ನೇಚರ್ ಮಾಡಿದ್ದೆ. ಮಾಡಿದ್ಮೇಲೆ ಆಮೇಲೆ ಒಂದು ವರ್ಷ ಮಾಡಿದೆ. ಒಂದು ವರ್ಷ ಆದಮೇಲೆ ಇಲ್ಲಿ ಮ್ಯಾನೇಜರು ಗುಲ್ಬರ್ಗಾದವ್ರು ಇರ್ತಾರೆ. ಇದ್ಮೇಲೆ ಅವ್ರು ಏನು ಹೇಳಿದ್ರು ಅಂದರೆ, ಇಲ್ಲ ಮೇಡಮ್ ಎಲ್ಲರೂ ಬರ್ತಾರೆ, ನೀವು ಬಂದಿಲ್ಲ ಅಂದರೆ ಹೇಗೆ, ನೀವು ಸಂಡೇ ಬರಲೇಬೇಕು ಅಂತ ಹೇಳಿದರು. ನಾನು ಅದೇ ನಾನು ಸಂಡೇ ಬರೋಕ್ಕಾಗಂಗಿಲ್ಲ ಸರ್ ಅಂತ ಅಂದೆ. ನಾವು ಚರ್ಚಿಗೆ ಹೋಗ್ತೀವಿ ಅಂದರೆ, ಏರಿ ನೀವು ಮಧ್ಯಾಹ್ನದಿಂದ ಬರ್ರಿ 2 ಗಂಟೆಯಿಂದ ಅಂತಂದರು. ನನಗೆ ನಾನು ರಕ್ಷಣೆ ತೆಗೆದುಕೊಳ್ಳುವಾಗ ನನ್ನ ದೇವರ ದಿನವನ್ನು ಘನವಾದದ್ದು, ಪರಿಶುದ್ಧವಾದದ್ದು, ಅದನ್ನು ನಾವು ಆಚರಿಸಬೇಕೆಂಬುದಾಗಿ ನಾನು ಹೃದಯದಲ್ಲಿದ್ದು ದೇವರ ದಿನ ನಾನು ಏನಕ್ಕೆ ಬರಬೇಕು ಅಂದರೆ ಒಂದು ತೀರ್ಮಾನ ಇತ್ತು ನನ್ನಲ್ಲಿ. ನಾನು ಬರೋಕ್ಕಾಗೋದಿಲ್ಲ ಅಂತ ಹೇಳಿದ್ಮೇಲೆ ಅವರಂದರು, ಓಕೆ ಇವಾಗ ನೀವು ಎಲ್ರಿಗೂ ಒಂದು ಲೆಟ್ರ್ ತಂದುಕೊಟ್ರು. ಆ ಲೆಟ್ರ್ ಮೇಲೆ ನೀವು ಬರಿಬೇಕಲ್ಲೆಲ್ಲ ನೀಟಾಗಿ ಬರೆದಿರುತ್ತೆ, ಈ ಕಂಪನಿ ರೂಲ್ಸ್ಗಳು ಫಾಲೋ ನಾನು ಮಾಡೋದಿಲ್ಲ, ಬರೆದು ಇದರಲ್ಲಿ ಸಿಗ್ನೇಚರ್ ಮಾಡಿಕೊಡಿ ಅಂತ. ಮಾಡಿಕೊಟ್ಮೇಲೆ ನಿಮಗೆ ಟರ್ಮಿನೇಷನ್ ಮೇಲ್ ಬರುತ್ತೆ ಕಂಪನಿಯಿಂದ, ನಿಮಗೆ ಜಾಬ್ ಹೋಗುತ್ತೆ ಅಂತ ಹೇಳಿದರು. ಓಕೆ ಕೊಡಿ, ನನಗೆ ಲೆಟ್ರ್ ನಾನು ಓದಿ ಸಿಗ್ನೇಚರ್ ಮಾಡ್ತೀನಿ ಅಂತ ನಾನು ಧೈರ್ಯವಾಗಿ. ಅಲ್ಲಿ ನಾನು ಕೆಲಸ ಮಾಡೋಂಥ ಸ್ಥಳದಲ್ಲಿ ಸುಮಾರು 20-30 ಜನ ಕೆಲಸ ಮಾಡ್ತಾರೆ. ನನಗಿನ್ನ ದೊಡ್ಡವರು, ಎಕ್ಸ್ಪೀರಿಯೆನ್ಸ್ 7-8 ಜನ ಇದ್ದವರು. ಅಲ್ಲೆಲ್ಲರಿಗಿಂತ ಚಿಕ್ಕವಳು ನಾನೇ. ಎಲ್ಲರೂ ಎಸ್ ನಾವು ಬರಿತೀವಿ, ಎಸ್ ನಾನು ಬರ್ತೀನಿ, ಕಂಪನಿ ರೂಲ್ಸಿಗೆ ನಾನು ಅಗ್ರಿ ಆಗ್ತೀನಿ ಅಂತ ಹೇಳಿ ಸಿಗ್ನೇಚರ್ ಮಾಡಿಕೊಟ್ರು. ಅವಾಗ ನಾನಂದೆ ಓದ್ಮೇಲೆ ನಾನಂದೆ ಇವೆಲ್ಲ ರೂಲ್ಸ್ಗಳಿಗೆ ನಾನು ಅಗ್ರಿದ್ದೀನಿ, ನಾನು ವರ್ಕು ಸಿನ್ಸಿಯರಾಗಿ ಮಾಡ್ತೀನಿ, ಬಟ್ ಸಂಡೇ ಬರಬೇಕು ಅಂತ ಇದು ಒಂದು ಪಾಯಿಂಟ್ಸ್ ಇದೆಲ್ಲ ಅದನ್ನು ರೌಂಡ್ ಹಾಕಿ ಇದಕ್ಕೆ ನಾನು ಬರೋಕ್ಕಾಗಂಗಿಲ್ಲ. ಬಿಕಾಸ್ ಐ ಕಮಿಟೆಡ್ ಟು ಗಾಡ್, ಐ ವಾಂಟ್ ಟು ಗೋ ಮೈ ಚರ್ಚ್, ಬಿಕಾಸ್ ಮೈ ಫ್ಯಾಮಿಲಿ ಕಮಿಟ್ಮೆಂಟ್ಸ್ ಅಂತ ಬರೆದು ಸಿಗ್ನೇಚರ್ ಮಾಡಿಕೊಟ್ಟೆ. ಎಲ್ಲರೂ ಅಂದರು. ಬರೆದು ಕೊಟ್ಟದಾದಮೇಲೆ ಎಲ್ಲರೂ ಕೇಳ್ತಾಯಿದ್ರು, ಮೇಡಮ್ ಏನಂತ ಬರ್ಕೊಟ್ಟಿರ, ಬರ್ತಾಯಿದ್ದೀರಲ್ಲ, ನಾಳೆ ಇವತ್ತು ಸ್ಯಾಟರ್ಡೇ ಇತ್ತು, ಬರ್ತಾಯಿದ್ದೀರಲ್ಲ ಅಂತ. ಇಲ್ಲ ನಾನು ಬರೋಂಗಿಲ್ಲ, ಬರ್ಕೊಟ್ಟಿನಿ ಅಂತ ಹೇಳಿದೆ. ಎಲ್ಲರೂ ಫುಲ್ ಆಶ್ಚರ್ಯ ಆದರು, ಏನು ಮೇಡಮ್ ಎಲ್ಲರೂ ಬರ್ಕೊಟ್ಟು ಒಬ್ಬರು ಕೂಡ ನಾನು ಬರಲ್ಲ ಅಂತ ಬರೆದಿದ್ದಿಲ್ಲ ಅದರಲ್ಲಿ. ಯಾಕಂದರೆ ಗುಲ್ಬರ್ಗಾದಲ್ಲಿ ಜಾಬ್ ಸಿಗೋದೇ ಕಷ್ಟ, ಅದು ಕಂಪನಿಯಲ್ಲಿ ಎಲ್ಲ ಕಟ್ಟಾಗುತ್ತೆ, ಒಳ್ಳೆ ಸ್ಯಾಲ್ರಿ ಇದೆ, ಮೇಡಮ್ ಕೂಡ ಎಕ್ಸ್ಪೀರಿಯೆನ್ಸ್ ಇದೆ, ನಾಲೆಜ್ ಇದೆ, ಇವರು ಕೂಡ ಬಿಡೋಂಗಿಲ್ಲ ಅಂತ ಅಂದ್ಕೊಂಡಿದ್ರು. ಏನು ಮೇಡಮ್ ಇಂಥ ಜಾಬ್ ಬಿಡ್ತಾಯಿದ್ರಿ ಅಂತ. ನಾನು ಬಿಡ್ತಾಯಿದ್ದೀನಿ ಅಂತ ಎಲ್ಲ ಹೇಳಿದ್ದೀನಿ ಸರ್. ನನಗೆ ಒಂದು ಬಲವಾದ ನಂಬಿಕೆ ವಿಶ್ವಾಸ ಐತೆ, ಯಾಕಂದರೆ ನಾನು ದೇವರನ್ನು ಘನಪಡಿಸ್ತಾ ಇದ್ದೀನಿ, ದೇವರು ನನ್ನನ್ನು ಘನಪಡಿಸ್ತಾರೆ ಅಂತ ನಂಬಿಕೆ ವಿಶ್ವಾಸ. ನನಗೆ ಏನೂ ಟೆನ್ಷನ್ ಇದ್ದಿಲ್ಲ, ಜಾಬ್ ಹೋದರೂ ನಾನು ಆರಾಮಾಗಿ ಮನೇಲಿ ಇರ್ತೀನಿ ಅಂತ ಇದ್ದಿತ್ತು. ದೇವ್ರು ನನಗೆ ಯಾವತ್ತೂ ಕೈ ಬಿಡೋದಿಲ್ಲ ಅಂತ ವಿಶ್ವಾಸ ನನ್ನಲ್ಲಿ ಬಲವಾಗಿ ದೇವ್ರು ಇಟ್ಟ ಕಾರಣ ನಾನು ಬರೆದುಕೊಟ್ಟೆ, ಬರೋಂಗಿಲ್ಲ ಅಂತ ಬರೆದುಕೊಟ್ಮೇಲೆ ನೆಕ್ಸ್ಟ್ ಸಂಡೇನೇ ಇತ್ತು. ನೆಕ್ಸ್ಟ್ ಸಂಡೇ ಎಲ್ಲರೂ ಹೋದರು, ನಾನು ಹೋಗಲಿಲ್ಲ. ಹೋದ್ಮೇಲೆ ಕೂಡ ಮಂಡೇ ಅವರು ಬಂದರು, ನಿನ್ನೆ ಬಂದಿಲ್ಲಲ್ಲ ಮೇಡಮ್ ಅಂತ ಅಂದರು. ನಾನು ಸ್ಯಾಟರ್ಡೇನೇ ಲೆಟ್ರಲ್ಲಿ ಬರ್ಕೊಟ್ಟಿನಲ್ಲ ಸರ್, ಬರೋಕ್ಕಾಗಲ್ಲ ಅಂತ ಹೇಳಿದೆ. ಆಮೇಲೆ ಇಲ್ಲ ನೀವು ನಂದು ಇನ್ನೊಬ್ಬರು ರಿಪೋರ್ಟಿಂಗ್ ಸರ್ ಇರ್ತಾರೆ, ಹಿಮಾಂಶು ದಾಸ್ ಅಂತ, ಅವರು ಬೆಂಗಳೂರಲ್ಲಿ. ನಾನು ಅವ್ರಿಗೆ ಕಾಲ್ ಮಾಡಿದೆ, ಸರ್ ಮುझे ಟರ್ಮಿನೇಷನ್ ಮೇಲ್ ಆತ ಕತೆ ನಾ ಮ್ಯಾನೇಜರ್ ಬೋಲ್ರೆ. ಅರೆ ನನ್ನ ಹೆಸರು ಫಸ್ಟ್ ಹೆಪ್ಸಿಬಾ ಅಂತ, ನಮ್ಮ ಅಜ್ಜಿ ಸ್ಕೂಲ್ ಅಡ್ಮಿಷನ್ ಮಾಡುವಾಗ ನನಗೆ ದೀಪಾ ಅಂತ ಇಟ್ಟಿದ್ದಾರೆ, ನಮ್ಮ ಅಕ್ಕ ಲಿಡಿಯನ್ ಹೆಸರು ರೂಪಾ ಅಂತ. ಎಲ್ಲರೂ ನಾವೆಲ್ಲಿ ಜಾಬ್ ಮಾಡ್ತೀವಿ ಸ್ಕೂಲಲ್ಲಿ ಎಲ್ಲ ಹೆಪ್ಸಿಬಾ ಅಂತ ಯಾರಿಗೆ ಗೊತ್ತಿಲ್ಲ, ದೀಪಾ ಅಂತಾರೆ. ಅವ್ರಂದರು, ಅರೆ ದೀಪಾ ಕ್ಯೂ ಟೆನ್ಷನ್ ಲೇ ರೇ, ಆಪ್का ಟರ್ಮಿನೇಷನ್ ಮೇಲ್ ಆಯಿತು, ಪೆಹಲೆ ಮುझे ಆएगा, ಆಪ್का ರಿಪೋರ್ಟಿಂಗ್ ಮೈ ಹೂ ಅಂತ ಅಂದರು. ನನಗೆ ಎಷ್ಟು ಸಂತೋಷ ಆಯಿತು ಅಂತಂದರೆ, ನೀನೇನು ಟೆನ್ಷನ್ ತೊಗೋಬೇಡ, ನೀನು ವರ್ಕ್ ಮಾಡು, ಏನು ಟರ್ಮಿನೇಷನ್ ಮೇಲ್ ಬರೋಂಗಿಲ್ಲ, ಮೇಲ್ ಬಂತು ಅಂದರೆ ಅವಾಗ ಬಿಡು ಅಂತೀಯ ಅಂತ ಅಂದರು. ಅವಾಗ ನನ್ನ ಹೃದಯದಲ್ಲಿ ಏನೋ ಹೇಳಲಾದಂಥ ಸಂತೋಷ, ಆನಂದ ನನ್ನಲ್ಲಿತ್ತು. ಯಾಕಂದರೆ ನಾನು ದೇವರನ್ನು ಘನಪಡಿಸಿದ್ದೀನಿ, ದೇವರು ನನ್ನನ್ನು ಎಷ್ಟಾಗಿ ಘನಪಡಿಸಿದರು. ಅದಾದಮೇಲೆ ನಾನು ಅಲ್ಲೇ ಮತ್ತೆ 2 ವರ್ಷ ವರ್ಕ್ ಮಾಡಿದ್ಮೇಲೆ ಅದು ಫ್ರೆಂಚೈಸಿ ಚೇಂಜ್ ಆಯಿತು. ಅದು ಓನರ್ಶಿಪ್ ಬೆಂಗಳೂರದ್ದು ಇದ್ದಿತ್ತು, ಅವ್ರದ್ದು ಚೇಂಜ್ ಆಯಿತು. ಅದು ಚೇಂಜ್ ಆದಮೇಲೆ ಅವರು ಗುಲ್ಬರ್ಗಾದಲ್ಲಿ ಯಾರಾದರೂ ಒಬ್ಬರು ತೊಗೊಳ್ತಾ ಇದ್ರು, ಅದನ್ನು ಯಾರೊಬ್ಬರು ತೊಗೋತಾರೆ, ನಾನು ಇಲ್ಲಂತೂ ಜಾಬ್ ಮಾಡೋಂಗಿಲ್ಲ, ಬೇರೆ ಕಡೆ ನೋಡ್ತೀನಿ ಅಂತ ನಾನು ಅಂದ್ಕೊಂಡಾಗ ಯಾರು ತೊಗೋತಾ ಇದ್ದಾರಂತೆ 1 ತಿಂಗಳಾದಮೇಲೆ ಗೊತ್ತಾಯಿತು. ಯಾವ ಮ್ಯಾನೇಜರ್ ಆದರೂ ನನಗೆ ಸಂಡೇ ಬರಬೇಕಂತ ಹೇಳ್ತಿದ್ರು, ಅವರೇ ತೊಗೊಳ್ತಾ ಇದ್ದಾರೆ ಅಂತ ನನಗೆ ಗೊತ್ತಾದಮೇಲೆ ನಾನಂದೆ ಇಲ್ಲಂತೂ ನಾನು ಜಾಬ್ ಕಂಟಿನ್ಯೂ ಮಾಡೋಕ್ಕಾಗಲ್ಲ, ನಂಗೆ ಭಾಳ ನಾಲೆಜ್ ಎಕ್ಸ್ಪೀರಿಯೆನ್ಸ್ ಇತ್ತು. ಎಲ್ಲರೂ ಹೇಳ್ತಾಯಿದ್ರು, ಯಾರೇ ಫ್ರೆಂಚೈಸಿ ಓನರ್ಶಿಪ್ ಯಾರೇ ತೊಗೊಂಡ್ರು ನೀವೇ ವರ್ಕ್ ಮಾಡಬೇಕಲ್ಲಿ ಅಂತ ಎಲ್ಲರೂ ಹೇಳ್ತಾಯಿದ್ರು. ನಾನಂತೂ ಅಲ್ಲಿ ವರ್ಕ್ ಮಾಡಲ್ಲ ಅಂತ ಡಿಸೈಡ್ ಮಾಡಿದ್ದೆ. ನಮ್ಮ ಮನೆ ಕೂಡ ಹೇಳಿದ್ದೆ, ನಾನು ಇವಾಗ ಬೇರೆ ಜಾಬ್ ನೋಡ್ತೀನಿ ಅಂತ. ನಾನು ನೋಡ್ತಾ ಇರೋಣ ಅವರೇ ನನಗೆ ಕಾಲ್ ಮಾಡಿ ಮೇಡಮ್ ನೀವು ನಮ್ಮ ಹತ್ರ ಕೆಲಸ ಮಾಡಬೇಕು ಅಂತ ಹೇಳಿದರು. ನಾನಂದೆ, ನೀವು ಮೊದಲೇ ಹೇಳ್ತಿದ್ರಲ್ಲ, ಅವರು ಅಲ್ಲಿಂದ ಜಾಬ್ ಬಿಟ್ಟು ಹೋದ್ಮೇಲೆ ನೀವು ಸಂಡೇ ಬರಬೇಕಂತ ಹೇಳ್ತಿರಲ್ಲ, ನಾನು ಸಂಡೇ ಬರೋಕ್ಕಾಗಲ್ಲ ಸರ್, ಸಾರಿ ಅಂತಂದೆ. ಇಲ್ಲ ಮೇಡಮ್ ನೀವು ಸಂಡೇ ಬರಬೇಡಿ, ಮತ್ತು ನಮ್ಮ ಆಫೀಸ್ ಕೂಡ ದೂರ ಇದೆ, ನೀವು ಬರಬೇಡಿ, ನೀವು ವರ್ಕ್ ಫ್ರಮ್ ಹೋಮ್ ಮನೆಯಲ್ಲಿ ಮಾಡಿ, ನಮ್ಮ ಆಫೀಸಿಗೆ ಕೂಡ ಬರಬೇಡಿ ಅಂತ ಹೇಳಿದರು. ನಾನು ಆಶ್ಚರ್ಯಪಟ್ಟು, ಏನಪ್ಪ ಇವರು ಈ ರೀತಿ ಹೇಳ್ತಾ ಇದ್ದಾರೆ, ಸಂಡೇ ಬರಬೇಕಂತ ಟಾರ್ಚರ್ ಮಾಡೋರು ಇವರೇ, ಇವಾಗ ನನಗೆ ಆಫೀಸಿಗೆ ಬರಬೇಡಿ ಮನೆಯಲ್ಲೇ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನಂದೆಲ್ಲ ವರ್ಕ್ಗಳೆಲ್ಲ ಕೆಲಸ ಕಡಿಮೆ ಮಾಡಿದ್ದಾರೆ. ಓನ್ಲಿ ಆಫೀಸಲ್ಲಿ ಯಾರು ವರ್ಕ್ ಮಾಡ್ತಾರೆ ಅವೆಲ್ಲ ಚೆಕ್ ಮಾಡಿ ಅಪ್ರೂವ್ ಮಾಡಬೇಕು ಅಷ್ಟೇ ನನ್ನ ಕೆಲಸ. ಇವಾಗ ನಾನು ಸದ್ಯಕ್ಕೆ ಮನೆಯಲ್ಲೇ ವರ್ಕ್ ಮಾಡ್ತಾಯಿದ್ದೀನಿ, ವರ್ಕ್ ಫ್ರಮ್ ಹೋಮ್. ನಾನು ಓದಿದ್ದು BCom, ಆ್ಯಕ್ಚುಲಿ ಇಂಜಿನಿಯರಿಂಗ್, ಸಾಫ್ಟ್ವೇರ್ ಇಂಜಿನಿಯರ್, M.Tech, B.Tech ಓದೋರಿಗೆಲ್ಲ ವರ್ಕ್ ಫ್ರಮ್ ಹೋಮ್ ಕೊಡ್ತಾರೆ. ದೇವರನ್ನು ನಾನು ಘನಪಡಿಸಿದ ಕಾರಣ ದೇವರು ನನ್ನನ್ನು ಅಷ್ಟೊಂದಾಗಿ ಘನಪಡಿಸಿದ್ದಾನೆ. ನಾನು ಮನೇಲಿ ಕೂಡ 1-2-3 ಗಂಟೆ ಅಷ್ಟೇ ಕೆಲಸ ಮಾಡ್ತೀನಿ. ಅಲ್ಲಿನಕ್ಕಿಂತ ಹೆಚ್ಚಿಗೆ ಪ್ರಮೋಷನ್ ನಂಗೆ ಕೊಟ್ಟಿದ್ದಾರೆ. 3 ಡಿಸ್ಟಿಕ್ ಕೆಲಸಗಳನ್ನು ನಾನು ಮಾಡ್ತಾಯಿದ್ದೆ. ಅದು ಕೆಲಸ ಬಿಟ್ಟ ಮೇಲೆ ನಾನು ವರ್ಕ್ ನೋಡಿ ಯಾರು ಬೆಂಗಳೂರಲ್ಲಿ ಹೆಡ್ ಆಫೀಸಲ್ಲಿ ಇರ್ತಾರೆ ಅವರೆಲ್ಲ, ಈ ಮೇಡಮ್ ಭಾಳ ಕೆಲಸ ಚೆನ್ನಾಗಿ ಮಾಡ್ತಾರೆ ಎಂಬುದಾಗಿ ಗುಲ್ಬರ್ಗ ಬಂದಾಗ ಅವ್ರು ಎಷ್ಟೋ
ನನ್ನನ್ನು ಪ್ರಶಂಸಿಸ್ತಾ ಇದ್ದರು. ನೀವು ಏಜಲ್ಲಿ ಭಾಳ ಸಣ್ಣವರಿದ್ದೀರಾ, ಭಾಳ ನಾಲೆಜ್ ಇದೆ ನಿಮಗೆ, ನಿಮ್ಮಂಥವರು ನಮಗೆ ಬೇಕು ಅಂತ ಅವ್ರು ಹೇಳ್ತಾ ಇದ್ರು. ನಾನು ಅದಕ್ಕಂದೆ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾ ಇದ್ದೆ. ನಾನು ಅಲ್ಲಿ ಜಾಯ್ನ್ ಆಗಲ್ಲ ಅಂತ ಹೇಳಿದ ಮೇಲೆ ಕೂಡ ಅವರೆಲ್ಲರೂ ಫೋರ್ಸ್ ಮಾಡಿದ್ರು, ಇಲ್ಲ ಮೇಡಮ್ ನಮ್ಮ ಹತ್ರ ಕೆಲಸ ಮಾಡಲೇಬೇಕು, ಅವರಿಂದಾನೇ ನಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಇಷ್ಟು ಚೆನ್ನಾಗಿದೆ ಅಂತ. ಸೊ ಇದೆಲ್ಲ ಮಹಿಮೆ ದೇವರಿಗೆ. ನಾನು ಎಲ್ಲೇ ವರ್ಕ್ ಮಾಡಿದ್ರು ದೇವರನ್ನು ಭಯಪಟ್ಟು ದೇವರಿಗೋಸ್ಕರ ನಾನು ಕೆಲಸ ಮಾಡಿದ್ದಕ್ಕಾಗಿ ದೇವರು ನನ್ನ ಎಷ್ಟೊಂದು ಘನಪಡಿಸಿದ್ದಾರೆ ಅಂದರೆ ಬಹಳವಾಗಿ ಘನಪಡಿಸಿದ್ದಾರೆ. ನಾನು ಆಫೀಸಿಗೆ ಹೋಗ್ತಾ ಇಲ್ಲ, ಮನೇಲಿ ಆರಾಮಾಗಿ ಮನೇಲಿ ನಮ್ಮ ಅಪ್ಪ ಅಮ್ಮನ ಜೊತೆ ಮಾತಾಡಿಕೊಂಡು ಕೆಲಸ ಮಾಡಿಕೊಂಡು ಆರಾಮಾಗಿ ಕೆಲಸ ಮಾಡ್ತಾ ಇದ್ದೀನಿ. ಆಮೇಲೆ ಇವಾಗ ನನಗೆ ಪ್ರಮೋಷನ್ ಕೂಡ ಕೊಟ್ಟಿದ್ದಾರೆ. ಇದೆಲ್ಲ ಮಹಿಮೆ ದೇವರಿಗೆ. ದೇವರನ್ನು ನಾನು ಘನಪಡಿಸೋದಕ್ಕಾಗಿ ದೇವರು ನನ್ನನ್ನು ಘನಪಡಿಸಿದ್ದಾರೆ. ನಾನು ಸಾಕ್ಷಿ ಹೇಳ್ಬಾರ್ದು, ಇದೊಂದು ಚಿಕ್ಕ ವಿಷಯ ಅಂದ್ಕೊಂಡಿದ್ದೆ. ಆದರೂ ಕೂಡ ಒಳಗಿಂದ ಪರಿಶುದ್ಧಾತ್ಮನಿಗೆ ಹೇಳ್ತಾ ಇದ್ರು, ನನ್ನ ಸಾಕ್ಷಿಯಿಂದ ಇಲ್ಲಿದಂಥ ಕೆಲವಾದರೂ ಯವನಸ್ಥರು ಬಲ ಹೊಂದಬಹುದು ಅಂತ ಹೇಳಿ ನಾನು ಈ ಸಾಕ್ಷಿಯನ್ನು ಹಂಚ್ಕೊಳ್ಬೇಕೆಂಬುದಾಗಿ ಪರಿಶುದ್ಧಾತ್ಮನನ್ನು ಪ್ರೇರೇಪಿಸಿದನು. ನಾವು ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದೇವರ ವಿಷಯದಲ್ಲಿ ನಾವು ಕಾಂಪ್ರಮೈಸ್ ಆಗಬಾರ್ದು. ದೇವರ ವಿಷಯದಲ್ಲಿ ಒಂದು ಸಾರಿ ನಾವು ಕಾಂಪ್ರಮೈಸ್ ಆಗದೆ ಅಂದರೆ ಸೈತಾನು ನಮ್ಮನ್ನು ಅದೇ ರೀತಿ ನಾಶನಕ್ಕೆ ತೆಗೆದುಕೊಂಡು ಹೋಗ್ತಾನೆ. ಏನೋ ಒಂದು ಆಸೆ ತೋರಿಸ್ತಾನೆ, ಹೆಚ್ಚಿಗೆ ಕೊಡ್ತೀವಿ ಬರ್ರಿ, ಅದು ಕೊಡ್ತೀವಿ ಅಂತೇಳಿ ಲಾಸ್ಟಿಗೆ ನಮ್ಮದು ಫುಲ್ ಹಾಳೆ ಮಾಡಿಬಿಡ್ತಾನೆ. ಸೈತಾನನಲ್ಲಿ ಸಂತೋಷ ಪಡ್ತಾನೆ. ದೇವರಿಗೆ ಎಷ್ಟು ಮಾತ್ರ ಕೋಲಿ ಸಂತೋಷ ಅನ್ನೋದು ಇರೋದಿಲ್ಲ. ನಾವು ಫಸ್ಟಿಗೆ ಕ್ಲಿಯರಾಗಿ ಕಡಾಖಂಡಿತವಾಗಿ ದೇವರ ವಿಷಯ ಬಂದಾಗ ನಾನು ಬರೋಂಗಿಲ್ಲ ಅಂದರೆ ಬರೋಂಗಿಲ್ಲ ಅಂತ ಹೇಳಿದ್ಮೇಲೆ ದೇವ್ರು ನನ್ನನ್ನು ಎಷ್ಟೊಂದಾಗಿ ಘನಪಡಿಸಿದನಂದರೆ ಸಮ್ಟೈಮ್ ನನಗೆ ಬಿಲೀವ್ ಆಗೋದಿಲ್ಲ. ಇದೇ ಸರ್ ನನಗೆ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ, ಮನೇಲಿ ವರ್ಕ್ ಮಾಡಂತೇಳಿ. ನಾನು ಆಫೀಸ್ ಬರ್ತೀನಿ ಅಂದರೂ ಇವಾಗ ಬ್ಯಾಡ್ ಅಂತಾರೆ, ಅಷ್ಟು ದೂರ ಆಗುತ್ತೆ ನಮ್ಮ ಆಫೀಸ್ ಮೇಡಮ್, ನಿಮಗೆ ಮನೇಲಿ ಮಾಡಿ ಇನ್ನು ಮಂತ್ಲಿ ಒಂದು ಸಾರಿ ರಿಪೋರ್ಟ್ ಕೊಡೋಕ್ಕೆ ಯಾವಾಗಾದರೂ ಬನ್ನಿ ಅಂತ ಹೇಳ್ತಾರೆ. ಸೊ ದೇವರನ್ನು ನಾನು ಘನಪಡಿಸಿದ ಕಾರಣ ದೇವರು ನನ್ನನ್ನು ಘನಪಡಿಸಿದ್ದಾನೆ. ಸೊ ಇದನ್ನು ಸಾಕ್ಷಿಯನ್ನು ನಾನು ಹೇಳೋದಕ್ಕೆ ಕಾರಣ ಏನಂತಂದರೆ, ನಾವು ದೇವರಿಗೆ ಲೋಕದ ಕಡೆವರೆಗೂ ನೀವು ಸಾಕ್ಷಿಗಳಾಗಿರಿ ಎಂಬುದಾಗಿ ದೇವರು ಹೇಳಿದ್ದಾನೆ. ಸೊ ಅದಕ್ಕೋಸ್ಕರ ಇದು ಬಲವಾದಂಥ ಸಾಕ್ಷಿ. ದೇವರ ದಿನವನ್ನು ಸಬ್ಬತ್ ದಿನವನ್ನು ಅಲಕ್ಷ್ಯ ಮಾಡಬಾರ್ದು ಎಂಬುದ ಕಾರಣಕ್ಕೋಸ್ಕರ ಈ ಸಾಕ್ಷಿ ನಾನು ಹೇಳ್ತಾ ಇದ್ದೀನಿ. ದೇವ್ರು ನನ್ನ ಜೀವಿತದಲ್ಲಿ ಮಾಡೋಂಥ ಕಾರ್ಯ ನಿಮ್ಮೆಲ್ಲರ ಜೀವಿತದಲ್ಲಿ ಮಾಡ್ತಾನೆ. ದೇವರ ಅದ್ಭುತಗಳನ್ನು ಮಾಡ್ತಾನೆ, ಆಶ್ಚರ್ಯ ಕಾರ್ಯಗಳನ್ನು ಮಾಡ್ತಾನೆ ಎಂಬುದಾಗಿ ನಂಬ್ತೀನಿ. ಮುಂದೆ ಕೂಡ ನನ್ನ ಭವಿಷ್ಯಕ್ಕೋಸ್ಕರ ನೀವೆಲ್ಲರೂ ಪ್ರಾರ್ಥಿಸ್ರಿ. ಇನ್ನು ನಾನು ದೇವರ ವಿಷಯದಲ್ಲಿ ಎಲ್ಲ ವಿಷಯಗಳಲ್ಲಿ ಕೂಡ ಅಭಿವೃದ್ಧಿ ಹೊಂದಬೇಕು. ನಿಮ್ಮೆಲ್ಲರ ಪ್ರಾರ್ಥನೆ ನಾನು ಕೋರ್ಕೊಳ್ತಾ ನನ್ನ ಚಿಕ್ಕ ಸಾಕ್ಷಿನ ಮುಗಿಸ್ತೇನೆ.